ಎಲ್ಲರಿಗೂ ನನ್ನ ನಮಸ್ಕಾರಗಳು. LBA ಬೇಸ್ಡ್ ಯೂನಿಟ್ ಟೆಸ್ಟ್ ಕ್ವಶನ್ ಪೇಪರ್ 10th ಸೈನ್ಸ್ 10ನೇ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಘಟಕ 9 ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ ಈ ಅಧ್ಯಾಯದ LBA ಆಧಾರಿತ ಕಿರು ಪರೀಕ್ಷೆ 20 ಅಂಕಗಳಿಗಾಗಿ ಈ ಪ್ರಶ್ನೆ ಪತ್ರಿಕೆಯ ಕಿರು ಪರೀಕ್ಷೆ ಪ್ರಶ್ನೆ ಪತ್ರಿಕೆಯ ಜೊತೆಗೆ ಉತ್ತರಗಳು ಕೂಡ ವಿಡಿಯೋಗಳಿವೆ ಮತ್ತು ಇದರ ಜೊತೆಗೆ ಇದರ ಒಂದು PDF ಲಿಂಕ್ ಅನ್ನು ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರುತ್ತೇನೆ ಅಂತ ಹೇಳುತ್ತಾ ಈಗ ಆ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಅಬ್ಜೆಕ್ಟಿವ್ ಟೈಪ್ ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡೋಣ. 4 ಪ್ರಶ್ನೆಗಳಿದ್ದು ಪ್ರತಿಯೊಂದಕ್ಕೂ ಒಂದೊಂದು ಅಂಕ. ಒಂದನೇ ಪ್ರಶ್ನೆ, ಬೆಳಕಿನ ಪ್ರತಿಫಲನ ನಿಯಮಗಳ ಪ್ರಕಾರ ಪತನ ಕೋನವು ಯಾವಾಗಲೂ ಯಾವುದಕ್ಕೆ ಸಮನಾಗಿರುತ್ತದೆ? ವಕ್ರೀಭವನ ಕೋನ, ಪ್ರತಿಫಲನ ಕೋನ, 90 ಡಿಗ್ರಿ, ವಕ್ರೀಭವನ ಸೂಚಿ. ಎರಡನೇದು, ಒಂದು ಗೋಳಿಯ ದರ್ಪಣವು ವಸ್ತುವಿಗಿಂತ ಚಿಕ್ಕದಾದ ಮತ್ತು ಮಿಥ್ಯ ಪ್ರತಿಬಿಂಬವನ್ನು ಉಂಟು ಮಾಡಿದರೆ ಅದು ಯಾವ ವಿಧದ ದರ್ಪಣವಾಗಿದೆ? ಸಮತಲ ದರ್ಪಣ, ಪೀನ ದರ್ಪಣ, ನಿಮ್ನ ದರ್ಪಣ, ನಿಮ್ನ ಮಸೂರ ಅನ್ನುವಂಥದ್ದು. ಇನ್ನು ಮೂರನೇದು, ಮಸೂರದ ಸಾಮರ್ಥ್ಯದ SI ಏಕಮಾನ ಯಾವುದು? ಮೀಟರ್, ಓಮ್, ವ್ಯಾಟ್, ಡಯಾಪ್ಟರ್ ಅಂತಕ್ಕಂಥ ಡಯಾಪ್ಟರ್. ನಾಲ್ಕನೇ ಪ್ರಶ್ನೆ, ನಿಮ್ನ ದರ್ಪಣದ ಮುಂದೆ ವಸ್ತುವನ್ನು ವಕ್ರತಾ ಕೇಂದ್ರ ಮತ್ತು ಪ್ರಧಾನ ಸಂಗಮದ ನಡುವೆ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ಸ್ಥಾನ ವಕ್ರತಾ ಕೇಂದ್ರದಲ್ಲಿ, ಅನಂತದಲ್ಲಿ, ವಕ್ರತಾ ಕೇಂದ್ರದಿಂದ ಆಚೆ, ಧ್ರುವ ಮತ್ತು ಪ್ರಧಾನ ಸಂಗಮದ ನಡುವೆ ಅನ್ನುವಂಥ ಉತ್ತರ. 4 ಪ್ರಶ್ನೆಗಳಿವೆ. ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಅದರ ಕ್ರಮಾಕ್ಷರದೊಡನೆ ಉತ್ತರವನ್ನು ಬರೀತಕ್ಕಂಥದ್ದು. ಏನಾದ್ರು 1 ಅಂಕದ ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 1 ಅಂಕ. ಇಲ್ಲಿ ಒಟ್ಟು 5 ಅಂಕಗಳಿವೆ. 5ನೇ ಪ್ರಶ್ನೆ, ಒಂದು ಗೋಳಿಯ ದರ್ಪಣದ ವಕ್ರತಾ ತ್ರಿಜ್ಯ ಮತ್ತು ಸಂಗಮ ದೂರ F ನಡುವಿನ ಸಂಬಂಧವೇನು ಅಂತ. 6ನೇದು, ಬೆಳಕಿನ ವಕ್ರೀಭವನ ನಿಯಮಗಳಲ್ಲಿ ಒಂದಾದ ಸ್ನೆಲ್ಲನ ನಿಯಮದ ಗಣಿತದ ರೂಪವನ್ನು ಬರೆಯಿರಿ. ಪಾರ್ಶ್ವ ಪಲ್ಲಟ ಎಂದರೇನು ಅಂತ 7ನೇ ಪ್ರಶ್ನೆ. 8ನೇದು, ದರ್ಪಣದ ಸೂತ್ರವನ್ನ ಬರೆಯಿರಿ ಅಂತ. 9ನೇದು, ವಕ್ರೀಭವನ ಸೂಚಕ ರಿಫ್ರಾಕ್ಟಿವ್ ಇಂಡೆಕ್ಸ್ ಎಂದರೇನು ಅಂತ ಪ್ರಶ್ನೆ ಇದೆ. ಇನ್ನು ಪ್ರಶ್ನೆ ಸಂಖ್ಯೆ 3, 2 ಅಂಕದ ಪ್ರಶ್ನೆಗಳು. ಪ್ರತಿಯೊಂದಕ್ಕೂ 2 ಅಂದ್ರೆ ಒಟ್ಟು ಅಂಕಗಳು 4. ಬೆಳಕಿನ ಪ್ರತಿಫಲನ ನಿಯಮಗಳನ್ನು ನಿರೂಪಿಸಿ. ನಿಮ್ನ ದರ್ಪಣದ ಯಾವುದೇ 2 ಉಪಯೋಗಗಳನ್ನ ಬರೆಯಿರಿ. ಇನ್ನು 4ನೇ ಪ್ರಶ್ನೆ 3 ಅಂಕದ ಪ್ರಶ್ನೆಗಳು. 12ನೇ ಪ್ರಶ್ನೆ, ಮಸೂರದ ಸಾಮರ್ಥ್ಯ ಎಂದರೇನು? ಅದರ SI ಏಕಮಾನ ಯಾವುದು? 0.50 ಮೀಟರ್ ಸಂಗಮ ದೂರ ಇರುವ ಪೀನ ಮಸೂರದ ಸಾಮರ್ಥ್ಯವನ್ನು ಲೆಕ್ಕಾಚಾರ ಮಾಡಿ. 5ನೇ ಪ್ರಶ್ನೆ 4 ಅಂಕದ ಪ್ರಶ್ನೆ. ಪ್ರಶ್ನೆ ಸಂಖ್ಯೆ 13, ನಿಮ್ನ ಮಸೂರದ ಮುಂದೆ ವಸ್ತುವನ್ನು ದೃಕ್ ಕೇಂದ್ರ ಮತ್ತು ಅನಂತದ ನಡುವೆ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ಸ್ವಭಾವ ಮತ್ತು ಸ್ಥಾನವನ್ನು ವಿವರಿಸಿ. ನಿಮ್ನ ಮಸೂರವು ಬೆಳಕಿನ ಕಿರಣಗಳನ್ನು ಹೇಗೆ ವರ್ತಿಸುತ್ತದೆ ಎಂಬುದನ್ನು ವಿವರಿಸಿ. ಈಗ ಈ ಒಂದು ಮೇಲಿನ ಕಿರು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗೆ ಈಗ ಉತ್ತರಗಳನ್ನು ನೋಡ್ತಾ ಹೋಗೋಣ. ಇಲ್ಲಿ ಮೊದಲನೇ ಬಹು ಆಯ್ಕೆ ಪ್ರಶ್ನೆ 1ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರತಿಫಲನ ಕೋನ. 2ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಪೀನ ದರ್ಪಣ. 3ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಡಯಾಪ್ಟರ್. 4ನೇ ಪ್ರಶ್ನೆಗೆ ಸರಿಯಾದ ಉತ್ತರ ವಕ್ರತಾ ಕೇಂದ್ರದಿಂದ ಆಚೆ ಅನ್ನುವಂಥ ಉತ್ತರಗಳು. ಇನ್ನು 2ನೇ ಪ್ರಶ್ನೆಗಳು, ಇಲ್ಲಿ ಗೋಳಿಯ ದರ್ಪಣದ ವಕ್ರತಾ ತ್ರಿಜ್ಯ ಮತ್ತು ಸಂಗಮ ದೂರದ ನಡುವಿನ ಸಂಬಂಧ ಅಂದ್ರೆ R=2F ಅಂತ. ವಕ್ರತಾ ತ್ರಿಜ್ಯವು ಸಂಗಮ ದೂರದ ದುಪ್ಪಟ್ಟು ಇರುತ್ತದೆ ಅಂತ ಇದು ಸಂಬಂಧ. ಬೆಳಕಿನ ವಕ್ರೀಭವನ ನಿಯಮಗಳಲ್ಲಿ ಒಂದಾದ ಸ್ನೆಲ್ಲ ನಿಯಮ sin R ಸ್ಥಿರಾಂಕ. ಪಾರ್ಶ್ವ ಪಲ್ಲಟ ಎಂದರೇನು? ಆಯತಾಕಾರದ ಗಾಜಿನ ಚಪ್ಪಡಿಯ ಮೂಲಕ ಬೆಳಕು ಹಾದು ಹೋದಾಗ ನಿಗಮಿತ ಕಿರಣಗಳು ಪತನ ಕಿರಣಗಳ ನಡುವಿನ ಲಂಬ ದೂರವೇ ಪಾರ್ಶ್ವ ಪಲ್ಲಟ. ದರ್ಪಣದ ಸಂಗಮ ದೂರ ಸೂತ್ರ 1/F = 1/V + 1/U. ವಕ್ರೀಭವನ ಸೂಚಕ ಎಂದರೇನು? ಗಾಳಿಯಲ್ಲಿ ಬೆಳಕಿನ ವೇಗ ಮತ್ತು ಮಾಧ್ಯಮದಲ್ಲಿನ ಬೆಳಕಿನ ವೇಗಗಳ ನಡುವಿನ ಅನುಪಾತವು ವಕ್ರೀಭವನ ಸೂಚಿ ಅಂತ. ಇನ್ನು 3ನೇ ಪ್ರಶ್ನೆ 2 ಅಂಕದ ಪ್ರಶ್ನೆಗಳು. ಬೆಳಕಿನ ಪ್ರತಿಫಲನ ನಿಯಮಗಳನ್ನು ನಿರೂಪಿಸಿ ಅಂತಿದೆ. ಪತನ ಕೋನವು ಪ್ರತಿಫಲನ ಕೋನಕ್ಕೆ ಯಾವಾಗಲೂ ಸಮನಾಗಿರುತ್ತೆ. ಪತನ ಕಿರಣ, ಪ್ರತಿಫಲಿತ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಪ್ರತಿಫಲಕದ ಮೇಲ್ಮೈಗೆ ಎಳೆದ ಲಂಬವು ಈ 3 ಒಂದೇ ಸಮತಲದಲ್ಲಿರುತ್ತೆ. ನಿಮ್ನ ದರ್ಪಣದ ಯಾವುದೇ 2 ಉಪಯೋಗಗಳನ್ನು ಬರೆಯಿರಿ ಅಂತ 11ನೇ ಪ್ರಶ್ನೆ. ಟಾರ್ಚ್ಗಳು, ಸರ್ಚ್ ಲೈಟ್ಗಳು ಮತ್ತು ವಾಹನಗಳ ಹೆಡ್ಲೈಟ್ಗಳಲ್ಲಿ ಶಕ್ತಿಯುತವಾದ ಸಮಾನಾಂತರ ಕಿರಣ ಪುಂಜವನ್ನು ಪಡೆಯಲು ಬಳಸಲಾಗುತ್ತದೆ. ವೈದ್ಯರು, ದಂತ ವೈದ್ಯರು ಸೇರಿದಂತೆ ವಸ್ತುವಿನ ದೊಡ್ಡ ಪ್ರತಿಬಿಂಬವನ್ನು ನೋಡಲು ಬಳಸುತ್ತಾರೆ. ಸೇವಿಂಗ್ ದರ್ಪಣಗಳಾಗಿ ಸೌರ ಕುಲುಮೆಗಳಲ್ಲಿ ಸೂರ್ಯನ ಕಿರಣಗಳನ್ನು ಕೇಂದ್ರೀಕರಿಸಲು ಸಹ ಬಳಸಲಾಗುತ್ತದೆ. 3 ಅಂಕದ ಪ್ರಶ್ನೆ, ಮಸೂರದ ಸಾಮರ್ಥ್ಯ ಎಂದರೇನು? SI ಏಕಮಾನ ಯಾವುದು? 0.50 ಸಂಗಮ ದೂರವಿರುವ ಪೀನ ಮಸೂರದ ಸಾಮರ್ಥ್ಯ. ಮಸೂರದ ಸಾಮರ್ಥ್ಯ ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುವ ಅಥವಾ ವಿಕೇಂದ್ರೀಕರಿಸುವ ಮಸೂರದ ಸಾಮರ್ಥ್ಯವನ್ನು ಇದು ತಿಳಿಸುತ್ತದೆ. SI ಏಕಮಾನ ಡಯಾಪ್ಲರ್ ಅಂತಕ್ಕಂಥ D ಅನ್ನುವಂಥ ಸಂಕೇತ ಲೆಕ್ಕಾಚಾರ. ಮಸೂರದ ಸಾಮರ್ಥ್ಯ P = 1/F. 1/F ಅಂದ್ರೆ 0.5. ಅದನ್ನು ಭಾಗಿಸಿದಾಗ ಬಂದಿರತಕ್ಕಂಥ ಉತ್ತರ ಸಾಮರ್ಥ್ಯ +2D. D ಮೀನ್ಸ್ ಡಯಾಪ್ಲರ್ ಅಂತಕ್ಕಂಥ. ಇನ್ನ 4 ಅಂಕದ ಪ್ರಶ್ನೆ ಒಂದೇ ಪ್ರಶ್ನೆ ಇದೆ.
ಇಲ್ಲಿ ನಿಮ್ನ ಮಸೂರದ ಮುಂದೆ ವಸ್ತುವನ್ನು ದೃಕ್ ಕೇಂದ್ರ ಮತ್ತು ಅನಂತದ ನಡುವೆ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ಸ್ವಭಾವ ಮತ್ತು ಸ್ಥಾನವನ್ನು ವಿವರಿಸಿ ಅಂತಿತ್ತು. ನಿಮ್ನ ಮಸೂರವು ಬೆಳಕಿನ ಕಿರಣವನ್ನು ಹೇಗೆ ವರ್ತಿಸುತ್ತದೆ ಎಂಬುದನ್ನು ವಿವರಿಸಿ ಅಂತಿತ್ತು. ಇದರಾಗ ನಿಮ್ನ ಮಸೂರದ ಕಾರ್ಯ, ನಿಮ್ನ ಮಸೂರವು ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುತ್ತದೆ. ಪ್ರತಿಬಿಂಬದ ಸ್ಥಾನ, ವಸ್ತುವಿನ ಎಲ್ಲಿ ಇರಿಸಿದರೂ ಪ್ರತಿಬಿಂಬ ಯಾವಾಗಲೂ ಪ್ರಧಾನ ಸಂಗಮ ಮತ್ತು ದೃಕ್ ಕೇಂದ್ರದ ನಡುವೆ ಉಂಟಾಗುತ್ತದೆ. ಪ್ರತಿಬಿಂಬದ ಸ್ವಭಾವ, ಪ್ರತಿಬಿಂಬ ಯಾವಾಗಲೂ ನಿತ್ಯ ಮತ್ತು ನೇರವಾಗಿರುತ್ತದೆ. ಪ್ರತಿಬಿಂಬದ ಗಾತ್ರ, ಪ್ರತಿಬಿಂಬ ಯಾವಾಗಲೂ ವಸ್ತುವಿಗಿಂತ ಚಿಕ್ಕದಾಗಿರುತ್ತದೆ, ಕುಗ್ಗಿದೆ ಅನ್ನುವಂಥ ಉತ್ತರ. ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ನಾನು ಈ ಒಂದು 10ನೇ ತರಗತಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ LBA ಬೇಸ್ಡ್ ಯೂನಿಟ್ ಟೆಸ್ಟ್ಗಳನ್ನು ಪ್ರಶ್ನೆ ಪತ್ರಿಕೆಯ ಕಿರುಪರೀಕ್ಷೆ 20 ಅಂಕಗಳ ಕಿರುಪರೀಕ್ಷೆ ಜೊತೆಗೆ ಉತ್ತರಗಳ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಹಾಗಾಗಿ ಆ ವಿಡಿಯೋನ ಮುಂದಿನ ವಿಡಿಯೋಗಳಿಗಾಗಿ ಇಲ್ಲಿರುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಹೈಪ್ ಅನ್ನುವಂಥ ಬಟನ್ ಮೇಲೆ ತಾವು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.